ಉತ್ತರ ಪ್ರದೇಶದ ರಾಜ್ಯಭಾರ ಕರ್ನಾಟಕದಲ್ಲಿ ಶುರುವಾಗ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಎಸಿ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಎಸಿ ಹಾಕೊಂಡು ಮಾತಾಡ್ತಾರೆ. ನಮ್ಮ ಭೂಮಿಯನ್ನು ಬಿಟ್ಬಿಡಿ ಸರ್. ಅಣ್ಣ ತಮ್ಮರಲ್ಲಿ ಕಿಚ್ಚರಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಎಸಿ ಹಾಕೊಂಡು ಕುತ್ಕೊಂಡು ನೀವು ಕಾಲ್ ಮೇಲೆ ಕಾಲ ಹಾಕೊಂಡು ಯಾರು ಜಮೀನು ಇದು ಮಾಡ್ತಾ ಇಲ್ಲ, ನೀವು ಹಂಗ್ ಮಾಡ್ತಾ ಇಲ್ಲ ಅಂದ್ರೆ ರೈತರಿಗೆ ವಾಪತ್ತಲ್ವಾ? ನಮ್ಮ ದುಡಿಮೆ ರೀ ಇದು, ನಮ್ಮ ಬೆವರ ಹನಿ. ಭೂಸ್ವಾಧೀನವನ್ನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಭಾಗದ ಶಾಸಕರು ಬರ್ತಾ ಇಲ್ಲ, ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ. ರೈತ ವಿರೋಧಿ ಸರ್ಕಾರ, ನಮ್ಮ ಒಕ್ಕರಲಿನ ಧ್ವನಿ ಇರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ. ಹಿಂಬಾಗಿಲಿಂದ ಬಂದು ಜೆಎಂಸಿ ಸರ್ವೆ ಮಾಡ್ತಾ ಇದ್ದಾರೆ. ಯಾಕಾಗಿ ಮಾಡ್ತಾ ಇದ್ದಾರೆ? ನಾವಿದನ್ನ ಖಡಾಖಂಡಿತವಾಗ್ಲಿ ವಿರೋಧಿಸ್ತೇವೆ ಅಂತ ರೈತರು ಹೇಳ್ತಾ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಯಜಮಾನ್ರೆ, ಯಾಕಾಗಿ ಒಂದು ಯಾಕಾಗಿ ಇಂಥ ಒಂದು ತೀವ್ರವಾದ ಏನಿಲ್ಲ ಇದು. ಇವಾಗ ಯಾರ ಮನೆಗೆ ಇನ್ನೊಬ್ರು ಮನೆಗೆ ಯಾರಾದ್ರೂ ಹೋದ್ರೆ ಮಾಡೋ ಪರಿಸ್ಥಿತಿನೇ ಇದು. ನಮ್ಮ ಮನೆ ಒಳಗ್ ನಾವ್ ಆರಾಮಾಗಿದೀವಿ ಸರ್. ನೀವ್ ಬಂದ್ರ ಏನ್ ಬೇಕು ಎತ್ತಬೇಕು, ಬಾಗಿಲಲ್ಲಿ ಮಾತಾಡ್ಸಿ ಕಳ್ಸೋರ್ ನಾವು. ನೀವು ಮನೆ ಒಳಗೆ ಬಂದ್ ಕುತ್ಕೊಂಡ್ಬಿಟ್ಟು ನಂದೇ ಮನೆ ಅಂದ್ಬಿಟ್ರೆ ಅಲ್ಲ ರೀ. ಬಾಗಿಲು ತೆಗ್ದಿದೀವಿ ನಾವು, ಬಾಗಿಲು ತಟ್ಟಿದ್ರು ಬಾಗಿಲು ತೆಗ್ದಿದೀವಿ. ಏನಪ್ಪ ಕೊಡ್ತೀರಾ? ಕೊಡಲ್ಲ ಸ್ವಾಮಿ, ನೀವು ಹೊರಡ್ರಿ ಅಂತ ಹೇಳಿದೀವಿ. ನೀವು ಸೀದಾ ಮನೆ ಒಳಗೆ ಬಂದ್ಬಿಟ್ಟು ನಂದೇ ಮನೆ ಅಂತ ಕುತ್ಕೊಂಡ್ಬಿಟ್ರೆ ಯಾವ್ದ್ರಿ ನ್ಯಾಯ ಇದು? ಇದೇನ್ ನಾವು ಕರ್ನಾಟಕದಲ್ಲಿ ಇದೀವಾ? ಇದೇನ್ ನಮ್ ಕನ್ನಡಿಗರ ನಾಡ ಇದು? ಎಲ್ಲಾನ ಉತ್ತರ ಪ್ರದೇಶ, ಬಿಹಾರಲ್ಲಿ ಹಿಂದೆ ಕೇಳ್ತಾ ಇದ್ವಿ, ಸದ್ಯಕ್ಕೆಲ್ಲ ಅಲ್ಲಿ ಸರಿಯಾಗಿದೆಯಂತೆ. ಇಲ್ಲಿ ಶುರುವಾಗ್ಬಿಟ್ಟಿದೆಯಲ್ಲ ಇದು. ಉತ್ತರ ಪ್ರದೇಶದ ರಾಜ್ಯಭಾರ ಕರ್ನಾಟಕದಲ್ಲಿ ಶುರುವಾಗ್ಬಿಟ್ಟಿದೆ. ಅಲ್ಲಿ ನಡೀತಾ ಇದ್ದ ದುರಾಳಿತ ಎಲ್ಲ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನಕ್ಕೆ ಬೇಕು ಸ್ವಾಮಿ ನಿಮಗೆ? ನಮ್ಮ ಭೂಮಿ, ನಮ್ಮ ಜಮೀನು, ನಮ್ಮ ಮರ ಗಿಡಗಳು, ನಮ್ಮ ಹಸು ಕರು ಕುರಿ ಕೋಳಿಗಳನ್ನೆಲ್ಲ ನಾವು ಸಾಕೊಂಡು ನಮ್ ಜೀವನ ಮಾಡ್ತಾ ಇದೀವ್ರಿ. ನಮ್ಮ ಮನೇಲಿ ನಾವ್ ಇದೀವಿ. ನೀವು ಬರ್ತಾ ಇರೋದ್ ನಮ್ಮ ಮನೆಗೆ ಬಂದು ನೀವು ಹೋಗ್ರಿ ಮನೆಯಿಂದ ಆಚೆಗೆ ನಡೀರಿ, ಇದು ನಾವು ಮಾಡ್ಕೋಬೇಕು. ಒಡೆದಾಕ್ಬಿಟ್ಟು ನಾನು ಅಪಾರ್ಟ್ಮೆಂಟ್ ನಾವೆಲ್ರಿ ಹೋಗೋಣ? ಯಾಕೆ ಹೋಗೋಣ? ನೀವೇನಾರು ನಮಗ್ ಕೊಟ್ಟಿದ್ದೀರಾ? ನಮ್ಮ ದುಡಿಮೆ ರೀ ಇದು, ನಮ್ಮ ಬೆವರ ಹನಿ, ನಮ್ಮ ಕುಟುಂಬದ ವಾರಸುದಾರಿಕೆ ಇದು. ನಮ್ಮ ತಾತ ಮುತ್ತಾತ್ರಿಂದ ಬಂದಿರೋದು ನಾವು. ಇಲ್ಲಿ ದಿನ ಬೆಳಗಾದ್ರೆ ಒಂದೊಂದ್ ಅಷ್ಟಿರಲ್ರಿ. ಅಣ್ಣ ತಮ್ಮದಿರ ಮಧ್ಯೆನೆ ಜಗಳ ತಂದಿಕ್ಬಿಟ್ಟಿದಾರಲ್ಲ ರೀ. ಎಂತ ರಾಜಕೀಯ ವ್ಯಕ್ತಿಗಳ್ರಿ ನೀವು. ನಿಮ್ಗೆ ಯಾರು ಇಲ್ವೇನ್ರಿ ಅಣ್ಣ ತಮ್ಮದಿರು? ನೀವು ಕುಟುಂಬದಲ್ಲಿ ಹುಟ್ಟಿಲ್ವಾ? ನೀವ್ ಯಾರು ಸರಿ ಕುಟುಂಬದಲ್ಲಿ ಹುಟ್ಟಿಲ್ವಾ? ನಿಮ್ಮ ಕುಟುಂಬ ಅಂದ್ರೆ ಗೊತ್ತಿಲ್ವಾ? ನಿಮ್ಮ ಕುಟುಂಬಗಳು, ನಿಮ್ಮ ಅಣ್ಣತಂಬಿಕೆ, ನೀವೆಲ್ಲ ಚೆನ್ನಾಗಿರ್ಬೇಕು. ನಮ್ಮ ಅಣ್ಣತಂಬಿಕೆಗಳಲ್ಲಿ ಇವಾಗ ಅಲ್ಲಿ ಕೂತಿರೋರು ಯಾರು ಅಲ್ಲ, ನಮ್ಮ ಅಣ್ಣತಂಬಿಕೆಯವ್ರೇನೆ. ನಮ್ಮಲ್ಲೇ ಒಡಕ್ ತಂದು ಇಟ್ಬಿಟ್ಟು ನಮ್ ಭೂಮಿನ ಕಿತ್ಕೊಳಕ್ ಬಂದಿದ್ದೀರಲ್ಲ. ಯಾವ ನ್ಯಾಯ ಸರ್ ಇದು? ಇಲ್ಲಿ ಫಲವತ್ತತೆ ಇಲ್ಲ ಅನ್ನೋದಕ್ ನೀವ್ಯಾರು? ನೀವೇನ್ ಸೈಂಟಿಸ್ಟಾ? ಎಲ್ಲಿಂದ ಯಾರು ಕೊಟ್ಟಿ ಸರ್ಟಿಫಿಕೇಟ್ ಇದ್ಯಾ? ಭೂಮಿ ಫಲವತ್ತತೆ ಇಲ್ಲ, ಬರಡು ಭೂಮಿ, ಕೊಚ್ಚೆ ನೀರು, ತಗೊಂಬನ್ನಿ ಸರ್ಟಿಫಿಕೇಟ್. ಆಯ್ತು, ನಾವು ಕಣ್ಣಲ್ಲಿ ನೋಡೋಣ. ಸರ್, ಈಗ ಇಷ್ಟೊಂದು ತೀವ್ರವಾದಂತಹ ಸ್ವರೂಪ ಪಡೆದುಕೊಳ್ತಾ ಇದೆ ಈ ಒಂದು ಹೋರಾಟ. ರೈತರ ಮಾತನ್ನೇ ಕೇಳಿಸ್ಕೊಳ್ತಾ ಇಲ್ವಾ ಸರ್ಕಾರ ಹಾಗಾದ್ರೆ ಅಂತ? ಖಂಡಿತ ಇಲ್ಲ ಸರ್. 480 ದಿನಗಳ ಕಾಲ ಇಲ್ಲಿ ಹೋರಾಟ ನಿರಂತರವಾಗಿ ನಡೀತಾನೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ರೈತರಾಗ್ಲಿ, ರೈತರ ವೇದನೆ ಆಗ್ಲಿ, ಅವರ ಅಸಹಾಯಕತೆನ ಇವತ್ತು ಬಂಡವಾಳವಾಗಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್. ಇಷ್ಟು ದಿನಗಳಾಯ್ತು, ಎಷ್ಟು ಸಲ ಮನವಿಗಳು ಸಲ್ಲಿಸಿದ್ರು ಕೂಡ ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ರೈತರು ಅಂದ್ರೆ ಒಂದು ತುಚ್ಛವಾಗಿ ಕಾಣುವಂತಹ ಒಂದು ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ. ಈ ರೈತರ ಕಡೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಕಾಳಜಿ ಇಲ್ಲ. ಯಾಕಾಗಿ ಅಂತ ಈಗ ನಿಮ್ಮ ಮಾತನ್ನ ಕಾಂಗ್ರೆಸ್ ಕೇಳಿಸ್ಕೊಳ್ತಾ ಇಲ್ಲ, ಅಂದ್ರೆ ಆಡಳಿತ ಸರ್ಕಾರ ಕೇಳಿಸ್ಕೊಳ್ತಾ ಇಲ್ಲ ಅಂತ ನಿಮ್ಮ ಬೆಂಬಲಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಿಲ್ತಾ ಇದೆಯಾ? ನಿಮ್ಮನ್ನ ಬಳಸ್ಕೊಂಡು ರಾಜಕಾರಣ ಮಾಡಲಾಗ್ತಾ ಇದೆಯಾ, ಅಥವಾ ನಿಜವಾಗಿಯೂ ನಿಮ್ಮ ಧ್ವನಿಗೆ ಒಂದೇನೋ ಫಲ ಸಿಗತ್ತಾ ಅಂತ? ಸರ್, ಖಂಡಿತವಾಗ್ಲೂ ಬಿಜೆಪಿ ಮತ್ತೆ ಜೆಡಿಎಸ್ ಇಲ್ಲಿ ಬೆಂಬಲ ಕೊಡ್ತು. ಇಲ್ಲಿ ಬಿಜೆಪಿ ಜೆಡಿಎಸ್ ಅಂತಲ್ಲ ಸರ್, ಮತ್ತೆ ಬಿಜೆಪಿ ಜೆಡಿಎಸ್ ಅಂತ ಯಾವ್ದು ಕೂಡ ಬರಲ್ಲ. ರೈತ ಇಲ್ಲಿ ತುಂಬಾ ಮುಖ್ಯ, ರೈತನೇ ಮುಖ್ಯ. ಇದು ರೈತರ ಹೋರಾಟ. ಯಾವ ಬಿಜೆಪಿ ಜೆಡಿಎಸ್ ಮತ್ತೊಂದು ಮಗದೊಂದು ಯಾವುದೂ ಇಲ್ಲ. ಪರವಾಗಿ ಮಾಡ್ತಿರೋರು ಅವ್ರೇನು ಅಂದ್ರೆ ಒಂದಷ್ಟು ಜನ ಇದಾರೆ, ಅವ್ರು ಏನ್ ಮಾಡ್ಕೋಬೇಕು ಅದನ್ನ ಮಾಡ್ತಾ ಇದಾರೆ ಬೇಕು ಅಂತ ಅನ್ಬಿಟ್ಟು. ಅವ್ರದ್ದು 2 ಜನ ತೆಗಿಬೇಕು, ಅದು ಏನು ತಪ್ಪಿಲ್ಲ ಅಂತ ನಾನು ಹೇಳಲ್ಲ. ಅಲ್ಲಿರೋರು ಕೂಡ ಚಿಕ್ಕಪ್ಪ ಬಾವ ಮೈಕ್ಲೇನೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಎಲ್ಲಾ ರಾಜಕೀಯ ಪಕ್ಷಗಳು ಸರ್ಕಾರ ನಿಂತ್ಕೊಂಡು ಏನ್ ಮಾಡ್ತಿದೆ ಅಂತಂದ್ರೆ, ಅಣ್ಣ ತಮ್ಮರಲ್ಲಿ ಕಿಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಸ್ವಾಮಿ, ಇದೇ ನಂಬ್ಕೊಂಡು ನಾವು ಜೀವನ ಮಾಡ್ತೀವಿ ಸ್ವಾಮಿ. ನಾವು ಭೂಮಿ ಕೊಡಕ್ಕೆ ಆಸೆ ಇಲ್ಲ. ನಮ್ಮ ತಾತ ಮುತ್ತಾತಿರು ಎಲ್ಲ ಮಡಗಿರೋದಕ್ಕೆ ನಾವು ಜೀವನ ಮಾಡ್ತೀವಿ. ನಮ್ಮ ತಾತ ಮುತ್ತಾತಿರ್ನೆಲ್ಲ ಕಿತ್ತಿ ಮಸಾಣ ಮಾಡ್ಬಿಟ್ಟ ಮೇಲೆ ನಾವು ಪೂಜೆ ಎಲ್ಲಿ ಮಾಡಕ್ಕೆ ಹೋಗವ ಸ್ವಾಮಿ? ಅವ್ರನ್ನ ಕೊಟ್ಟಿರೋ ಭಿಕ್ಷ ನಾವು ಒಟ್ಕೊಂಡಿದ್ದೀವಿ. ನಾವು ಸಂಪಾದನೆ ಮಾಡಕ್ಕೆ ಆಯ್ತದೆ ಸ್ವಾಮಿ? ಅವ್ರನ್ನ ಕೊಟ್ಟಿರೋ ಭಿಕ್ಷಾನ ನಾವು ಹಣೆಗೊತ್ಕೊಂಡು ನಾವು ಜೀವನ ಮಾಡ್ತೀವಿ. ನಮ್ಮ ಮಕ್ಕಳು ಮರಿ
ಸಮೃದ್ಧಿಯಾಗಿ ಬೆಳೀತಾರೆ. ನಾಳೆ ದಿನ ನಮ್ಮ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಜೀವನ ಮಾಡಬೇಕಾದ್ರೆ ಈ ಹಳ್ಳಿಲಿ ಭೂಮಿ ಬೇಕು ಸ್ವಾಮಿ. ಅನ್ನ ಕೊಡೋ ರೈತರು ಸ್ವಾಮಿ ನಾವು. ಅದು ಹಣ ತಿನ್ನಕ್ಕಾಗಲ್ಲ ಸ್ವಾಮಿ, ಅನ್ನನೇ ತಿನ್ನೋದು ಸ್ವಾಮಿ. ನಾವಿದ್ರನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತೀವಿ ಸ್ವಾಮಿ. ನೀವು ದಯವಿಟ್ಟು ಕೈ ಬಿಡಿ ಸ್ವಾಮಿ, ನಿಮ್ಮ ಕಾಲನ ಬಿಡ್ಕತ್ತೀವಿ ಸ್ವಾಮಿ. ನಿಮ್ಮ ಮಕ್ಕಳಾಗಿ ನಾವು ನಿಮ್ಮ ಪಾದ ಹಿಡಿತೀವಿ ಸ್ವಾಮಿ. ನಮ್ಮ ಭೂಮಿಯನ್ನು ಬಿಟ್ಬಿಡಿ ಸ್ವಾಮಿ. ಅಷ್ಟು ಸಮಿತವಾಗಿ ನಾವು ತಗೊಳ್ಳೇಬೇಕು ಅಂತ ಕ್ರೋಧಾಗಿ ಮಾಡಿದ್ರೆ ನಮಗೆ 10 ಕೋಟಿ ಅನ್ನ ಕೊಡ್ರಿ, ಇಲ್ದೇ 5 ಕೋಟಿ ಅನ್ನ ಕೊಡ್ಸಿ ಸ್ವಾಮಿ. ಅದೇ ನಮಗೆ ಪರಿಹಾರನ ಸಿಗ್ತದೆ. ಆ ಕಲ್ಪವೃಕ್ಷನೆಲ್ಲ ಕಳೆದ್ರೆ ನಮಗೂ ಕರ್ಮ ಬರ್ತದೆ ಸ್ವಾಮಿ. ನೀವೇ ಪರಿಹಾರ, ನೀವೇ ತಿಳ್ಕೊಳ್ಳಿ ಸ್ವಾಮಿ. ನಾ ಕೇಳ್ಕೊಳ್ಳೋದು ನಿಮ್ಮನ್ನಿಷ್ಟೇ ಸ್ವಾಮಿ, ನಾನು ಬೇಡ್ಕೊಳ್ಳೋದು. ಸ್ವಾಮಿ, ಇಲ್ಲಿ ರಾಜಕೀಯನೇ ನಡೀತಾ ಇದೆ. ಇಲ್ಲಿ ಅಕ್ವೈರ್ ನಡೀತಾ ಇಲ್ಲ ರಾಜಕೀಯ. ನಾನೆಚ್ಚು ನಂದು ಅನ್ನೋದೇ ಜಾಸ್ತಿ ಆಗದೆ. ಇವಾಗ ಶಿವಕುಮಾರ್ ಆಗ್ಲಿ, DK ಶಿವಕುಮಾರ್ ಆಗ್ಲಿ, ಇಲ್ಲ ಕುಮಾರಸ್ವಾಮಿ ಆಗ್ಲಿ, ಅವ್ರು ಯಾವತ್ತೂ ರಾಜಕೀಯನೇನೆ. ಅವ್ರು ಕಾಂಗ್ರೆಸ್ ಒಂದ್ ಕಡೆ ಇದ್ರೆ JDS ಒಂದ್ ಕಡೆ ಇರ್ತಾರೆ. ಅವರು ಏನಾನ ಮಾಡ್ಕೊಳ್ಳಿ ಸ್ವಾಮಿ, ನಮ್ಮ ಭೂಮಿ ನಮಗ್ ಬಿಟ್ಟು ಕೊಟ್ಬಿಡ್ಲಿ. ನಾವು ಭೂಮಿ ತಾಯಿನೇ ದೇವ್ರು ಅಂತ ನೆಚ್ಕೊಂಡಿದೀವಿ. ಎಳ್ನೀರು, ತೆಂಗಿನಕಾಯಿ, ಕೊಬ್ಬರಿ ಎಲ್ಲ ಮಾರಿ ಜೀವನ ಮಾಡ್ತೀವಿ. ಮಕ್ಕಳನ್ನ ಓದಿಸ್ತೀವಿ. ಆಮೇಲೆ ಕಾಮಧೇನು ಅಂತ ಹಸ್ಕೊಳ್ ಸಾಕಿದೀವಿ. ಅದ್ರಲ್ಲಿ ಹಾಲ್ ಕರ್ದಿ ನಾವು ಜೀವನ ಮಾಡ್ತೀವಿ. ಎಲ್ಲ ಕಿತ್ಕೊಬಿಟ್ರೆ ನಾವ್ ಎಲ್ಗೋಗವ ಸ್ವಾಮಿ? ನಾವ್ ಹೆಂಗೆ ಜೀವನ ಮಾಡೋದು? ಮುಂದೆ ನಮ್ಗೆ ಏನು ಗೊತ್ತಿಲ್ಲ. ನಮ್ಗೆ ಯಾವ್ದೇ ಕೆಲ್ಸನೂ ಗೊತ್ತಿಲ್ಲ. ಬೇರೆ ಕಡೆ ಹೋಗಿ ನಾವು ಯಾವ್ದಾನ ಒಂದ್ ಫ್ಯಾಕ್ಟ್ರಿ ಕೆಲಸ ಮಾಡೋಣ ಅಂದ್ರೆ ನಮ್ಗೆ ಅದು ಬರಲ್ಲ. ಭೂಮಿನೇ ನೆಚ್ಕೊಂಡು ಜೀವನ ಮಾಡೋರು ನಾವು ಬೇರೆ ಕಡೆ ಹೋದ್ರೆ ನಮ್ ಕೈಲಿ ಅಲ್ಲ, ಆಯ್ತಲ್ಲ. ಇದು ಬರಡು ಭೂಮಿ ಅಂತ ಹೇಳ್ತಾರೆ. ಬರಡು ಭೂಮಿ. ವೃಷಭಾವತಿ ಮೋರಿ ನೀರ್ ಬರುತ್ತೆ. ಇದೆಲ್ಲ ಸರಿಯಾಗಿ ಬೆಳೆ ಬೆಳೆಯಕ್ಕೆ ಎಲ್ಲ ಯೋಗ್ಯ ಅಲ್ಲ ಸುಳ್ಳು ಅಂತ ಸ್ವಾಮಿ. ಹೇಳ್ತಾ ಇದಾರಲ್ಲ. ಎಲ್ಲ ಸುಳ್ಳು, ಏನು ಇಲ್ಲ. ನಾವಿನ್ನ ಎಷ್ಟು 10-20 ವರ್ಷದಿಂದಾನು ಬರೀ ಅದೇ ನೀರಲ್ಲೇ ಬೆಳೀತಾ ಇದೀವಿ ಸ್ವಾಮಿ. ನಮ್ಗೊಂಚೂರ್ ನೋಡಿ, ನಮ್ಮ ಮೈ ಕೈಯನ ನೋಡಿ, ಎಲ್ಲಾನ ಒಂದ್ ಗಾಯ ಆಯ್ತಾ, ಎಲ್ಲಾನ ಒಂದ್ ಅಲರ್ಜಿ ಆಗೈತಾ? ಏನಿಲ್ಲ ಸ್ವಾಮಿ. ನಾವ್ ಅದ್ರಲ್ಲೇ ಎದ್ದೆ ಅಂದ್ರೆ ನೀರ್ ಕಟ್ತೀವಿ, ಅದ್ರಲ್ಲೇ ಎಲ್ಲ ಕೆಲಸ ಮಾಡ್ತೀವಿ, ಓಡಾಡ್ತೀವಿ ಅದ್ರಲ್ಲೇನೆ. ಕೃಷಿನೇ ಮಾಡ್ತಾ ಇಲ್ಲ, ಬರಡು ಭೂಮಿ ಅಂತಾರಲ್ಲ DK ಶಿವಕುಮಾರ್. AC ರೂಮಲ್ಲಿ ಕುತ್ಕೊಬಿಟ್ಟು AC ಹಾಕೊಂಡು ಮಾತಾಡ್ತಾರೆ. ಬನ್ನಿ ಬಿಸಿಲಿಗೆ, ನಾವು ರೈತರು ತಾನೇ, ನಾವು ಯಾವ ನೀರು ಸುರಿಸಿ ದುಡಿತಾ ಇರೋದು. ಅವ್ರು AC ರೂಮಲ್ಲಿ ಕುತ್ಕೊಬಿಟ್ಟು ಯಾರು ವ್ಯವಸಾಯ ಮಾಡ್ತಾ ಇಲ್ಲ, ಬರಡು ಭೂಮಿ ಅಂತಾರಲ್ಲ. ಬನ್ನಿ ಸ್ವಾಮಿ, ನೋಡಿ ಸ್ವಾಮಿ, ಬಂದಿಲ್ಲಿ ರೈತರು ಕಷ್ಟ ಬಂದು ವಿಚಾರಿಸಿ. ನಾನು ತಿಂಗಳಿಗೆ ಒಂದು 40,000ನೇ ಸಂಪಾದನೆ ಮಾಡ್ತೀನಿ, 50,000 ಸಂಪಾದನೆ ಮಾಡ್ತೀನಿ. ಸಂಪಾದನೆ ಮಾಡಿ ನಾನು 10-15 ಜನಕ್ಕೆ ನಾನೇ ಕೂಲಿ ಕೊಡ್ತಾ ಇದ್ದೀನಿ ಅವ್ರಿಗೆ. ನಾವು ಕೂಲಿಗೆ ಹೋಗೋ, ಬೇರೆ ಹತ್ರ ಕೂಲಿಗೆ ಹೋಗೋ ಅವಶ್ಯಕತೆ ಯಾಕೆ ಬೇಕು? ಈಗ ನಮ್ಮ ಜಮೀನು ಇರ್ತದಲ್ವ, ನಾವು ಕೂಲಿ ಮಾಡ್ತಾ ಇದ್ದೀವಿ. ರೇಷ್ಮೆ ಮಡಗ್ತೀವಿ, ಹುಳ ಹಣ್ಣಾಗೆ ಕರ್ಕೋತೀವಿ, ಗೂಡು ಎಡೆಯ ಕರ್ಕೋತೀವಿ, ಈಗ ರಾಗಿ ಪೈರು ಹಾಕಿ ರಾಗಿ ಹಾಕಿದ್ದು, ನಾಟಿ ಹಾಕ್ಸಿದ್ದೀವಿ, ತೆನೆ ಎತ್ತಕ್ಕೆ ಆಳು ಕರ್ಕೊಂಡು ನಾವು ತಿಂಗಳಿಗಿಲ್ಲ ಅಂದ್ರೆ 10-15 ಜನಕ್ಕೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದೀವಿ. ನಾವೇ ಬೇರೆ ಯಾರ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ಹೆಂಗಾಯ್ತದೆ? ಇವರೆಲ್ಲೋ AC ರೂಮ್ ಮೇಲೆ ಕುತ್ಕೊಬಿಟ್ಟು ಯಾರು ವ್ಯವಸಾಯ ಮಾಡ್ತಾ ಇಲ್ಲ ಅಂದ್ಬಿಟ್ಟಾಗ ನಮ್ಗೆ ಎಷ್ಟು ಬೇಜಾರಾಯ್ತದೆ. ಅಲ್ಲ, ಹಾಗಾದ್ರೆ ಇಷ್ಟು ಹಸಿರು ಭೂಮಿ ಕಾಣಿಸ್ತಾ ಇಲ್ವಾ? ನೋಡಿ, ಬನ್ನಿ ಸ್ವಾಮಿ, DK ಶಿವಕುಮಾರ್ ಅವರೇ, ಬಂದು ಯಾರು ರೈತರುಗಳು ಬನ್ನಿ, ಎಲ್ಲ ಓಡಾಡ್ಕೊಂಡು ಹೋಗಿ 80% ಉಪ್ಕೊಬಿಟ್ಟವ್ರೆ ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲ ಕೂತ್ಕೊಂಡು AC ರೂಮಲ್ಲಿ. ಬನ್ನಿ, ಬನ್ನಿ 80% ಎಲ್ಲಾರನ್ನು ಬಂದು ತೋರಿಸಿ. ಇಡೀ ಕರ್ನಾಟಕನೇ ನೋಡ್ತಾ ಇದೆಲ್ಲ, ನಾವ್ ಹೇಳೋದಲ್ಲ, ಇಡೀ ಕರ್ನಾಟಕನೇ ಉಗೀತಾ ಇದೆಲ್ಲ. ಯಾರಿಗ್ ಬೈತಾ ಇದ್ದಾರೆ? ರೈತರಿಗೆ ಬೈತಾ ಇದ್ದಾರೆ, ಯಾರಿಗ್ ಉಗೀತಾ ಇದ್ದಾರೆ? ಬಾಲಕೃಷ್ಣ ಅವ್ರು ಅಲ್ಲೋಗಿ ಕೂತ್ಕೊಂಡು ಹೇಳ್ತಾರೆ ಎಲ್ಲ ಒಪ್ಕೊಬಿಟ್ಟವ್ರೆ ಅಂತ. ಬನ್ನಿ ಸ್ವಾಮಿ, ಇಲ್ಲಿ 80% ಬಂದು ತೋರಿಸಿ ಏನೇನು ಬೆಳೆ ಹಾಕವ್ರೆ ಅಂತ. ನಾವೇ ಬರ್ತೀವಿ, ನಿಮ್ಗೇನು ಮಾಡಲ್ಲ. ನಾವು ನಿಮ್ಮ ಜೊತೆಲೆ ನಿಂತ್ಕೋತೀವಿ, ಎಲ್ಲ ತೋರಿಸ್ತೀವಿ. ಬನ್ನಿ ಸ್ವಾಮಿ, ನಮ್ದು ಎಷ್ಟದೇ ಜಮೀನು ಅಂತ ನಾವೇ ತೋರಿಸ್ತೀವಿ ಕಣ್ಣಾರ. ನಾವೇನು ಇದು ಮಾಡಲ್ಲ. ಪಾಣಿನೂ ಬೇಕಾದ್ರೆ ಅಲ್ಲೇ ಕೊಡ್ತೀವಿ. ಬಾಲಕೃಷ್ಣ ಅವ್ರಿಗೆ ಬಂದರೆ ಅವ್ರಿಗೇನು ಮಾಡಲ್ಲ. ನಮ್ಮ ಜಮೀನು ನೋಡಿ ಸ್ವಾಮಿ, ಇದು ನಮ್ದು ರೇಷ್ಮೆ ಐತೆ, ಇದು ತೆಂಗಿನ ಮರ ಐತೆ, ಇದು ಅಡಿಕೆ ಮರ ಐತೆ ಅಂತ ಎಲ್ಲ ನಾವೇ ಕೊಡ್ತೀವಿ. ಅಲ್ಲ, ಅಲ್ಲೇ ಗೊತ್ತಾಗೋಗುತ್ತಲ್ಲ 80% ಯಾರು ಒಪ್ಕೊಂಡವ್ರೆ, ಯಾರಿಲ್ಲ ಅಂತ. ನೀವೆಲ್ಲೋ ಕುತ್ಕೊಬಿಟ್ಟು AC ರೂಮಲ್ಲಿ ಕುತ್ಕೊಬಿಟ್ಟು ನೀವು AC ಹಾಕೊಂಡು ಕುತ್ಕೊಂಡು ನೀವು ಕಾಲ ಮೇಲೆ ಕಾಲು ಹಾಕೊಂಡು ಯಾರು ಜಮೀನು ಇದು ಮಾಡ್ತಾ ಇಲ್ಲ, ನೀವು ಹಂಗೆ ಮಾಡ್ತಾ ಇಲ್ಲ ಅಂದರೆ ರೈತರು ಕೋಪತ್ತಲ್ವಾ? ನೀವು ಯಾವತ್ತನ ರೈತರು ಕಷ್ಟ ಸುಖ ಯಾವತ್ತನ ಬಂದು ಒಂದ್ಸತಿ ಏನಾನ ನೋಡಿದ್ರೆ ನೀವು ಗ್ರೂಪ್ ರಾಯಸಕ್ಕೆ ಬಂದ್ರಿ, ಹೆಂಗಸುಗಳು ಇದು ಮಾಡಿದ್ರು, ಓಡೋಗ್ಬಿಟ್ರಿ. ಯಾಕೆ ಸ್ವಾಮಿ? ಬನ್ನಿ ಸ್ವಾಮಿ ಬೈರ್ಮಂಗ್ಳಕ್ಕೆ, ನೀವು ಬನ್ನಿ, ಒಂದು ಮಾತು ಹೇಳಿ, ನಾವು ಕೃಷಿ ಭೂಮಿ ಇದು ನಾವು ಮಾಡ್ಸಲ್ಲ, ನಾನು ನಿಮ್ಗೋಸ್ಕರ ನಿಂತ್ಕೋತೀವಿ ಅನ್ನಿ. ಬನ್ನಿ ಸರ್ಕಲ್ಗೆ.